ಈ ಐಶ್ವರ್ಯ ಗೌಡ ದಂಪತಿಯನ್ನು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿತ್ತು. ಮೊನ್ನೆ ಓಪನ್ ಕೋರ್ಟ್ನಲ್ಲಿ ನೀವು ಅರ್ಜಿ ಹಾಕ್ಕೊಳ್ಳಿ ಬಾಡಿ ವಾರೆಂಟ್ ಮೇಲೆ ರಿಲೀಸ್ ಮಾಡೋದಕ್ಕೆ ಅಂತ. ಹಾಗಾಗಿ ಇವತ್ತು ಬಹುತೇಕ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ವಂಚಕಿ ಐಶ್ವರ್ಯ ಗೌಡರನ್ನು. 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ದರು ನ್ಯಾಯಾಧೀಶರು. ಹೀಗಾಗಿ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆಲ್ಮೋಸ್ಟ್ ಐಶ್ವರ್ಯ ಗೌಡರನ್ನು 7 ದಿನ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 14 kg ಚಿನ್ನದ ಮೂಲ ಯಾವುದು, ಯಾರಿಗಾದರೂ ಕೊಟ್ಟಿದ್ದಾಳ, ಅದನ್ನು ರಿಕವರಿ ಮಾಡ್ಕೋಬೋದಾ, ಮಹಜರ್ ಮಾಡಬೇಕು, ಇದೆಲ್ಲ ಕೆಲಸ ಕಾರ್ಯಗಳು ಇರೋದರಿಂದ ಕಸ್ಟಡಿಗೆ ಪೊಲೀಸರು ಪಡಿತಾರೆ. ಐಶ್ವರ್ಯ ಗೌಡ ಕಸ್ಟಡಿಗೆ ಪಡೆಯೋದಕ್ಕೆ ಇವತ್ತು ಕೋರ್ಟ್ಗೆ ಅವರು ಅರ್ಜಿಯನ್ನು ಹಾಕ್ಕೊಳ್ತಾರೆ. ಓಪನ್ ಕೋರ್ಟ್ನಲ್ಲಿ ಅದಾಗಬೇಕು. ಮೊನ್ನೆ ನ್ಯಾಯಾಧೀಶರು ಕೂಡ ಅದನ್ನು ಹೇಳಿದರು, ಓಪನ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಳ್ಳಿ ಅಂತ. ನಿನ್ನೆ ಎಲ್ಲ ಭಾನುವಾರ ಆಗಿದ್ದರಿಂದ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ಅವರು ಅರ್ಜಿಯನ್ನು ಹಾಕ್ಕೊಂಡು ಬಾಡಿ ವಾರೆಂಟ್ ಮುಖಾಂತರ ಕಸ್ಟಡಿಗೆ ಪಡ್ಕೋತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಈ ವಂಚಕೆ ಐಶ್ವರ್ಯ ಗೌಡ ಈಕೆಯನ್ನು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳು ಹೇಗಾಗುತ್ತೆ? ಆಲ್ಮೋಸ್ಟ್ ಇವತ್ತೇ ಸಿಕ್ಕಬಹುದಾ ಪೊಲೀಸ್ ಕಸ್ಟಡಿಗೆ ಅಂತ? ಅರವಿಂದ್, ಏನಂದ್ರೆ ಶನಿವಾರ ಅವರು 12 ಗಂಟೆ ಸಂದರ್ಭದಲ್ಲಿ ಚಂದ್ರ ಲೇಔಟ್ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಸರಿಸುಮಾರು 3 ಗಂಟೆಗೆ ಅವರನ್ನ ಬಂಧನಕ್ಕೊಳಪಡಿಸಿ, ಅಂದ್ರೆ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡ ಬಳಿಕ 3 ಗಂಟೆಗೆ ಅವರನ್ನ ಬಂಧನಕ್ಕೊಳಪಡಿಸುವಂತ ಪ್ರಕ್ರಿಯೆಯನ್ನ ಚಂದ್ರ ಲೇಔಟ್ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ಅವ್ರಿಗೆ 24 ಗಂಟೆಗಳ ಕಾಲ ಮಾತ್ರ ಅವಕಾಶ ಇರುವಂತದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ. ಆದ್ರಿಂದ ಶನಿವಾರ ಸಂಜೆ ಅವರನ್ನ 6 ಗಂಟೆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಹಾಜರುಪಡಿಸಿದಾಗ ಅಲ್ಲೂ ಕೂಡ ಪೊಲೀಸ್ ಕಸ್ಟಡಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ಬಹುತೇಕ ಈ ರೀತಿಯ ಪ್ರಕರಣಗಳು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿಸುವಂತದ್ದು ಮತ್ತು ಯಾವಾಗ ಪೊಲೀಸ್ ಕಸ್ಟಡಿ ಬೇಕು ಅಂತ ಹೇಳ್ತಾರೆ ಅದು ಓಪನ್ ಕೋರ್ಟ್ ನಲ್ಲಿ ಪ್ರಕ್ರಿಯೆಗಳಾಗಬೇಕು. ಓಪನ್ ಕೋರ್ಟ್ ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತೇಳಿ ಶನಿವಾರ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ರು. ಅಂದ್ರೆ ಇನ್ಚಾರ್ಜ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಹಿನ್ನೆಲೆಯಲ್ಲಿ ಆ ಸೂಚನೆಗಳು ಆಗಿದ್ದಂಥದ್ದು. ಇವತ್ತು ಅದಕ್ಕೆ ರೆಗ್ಯುಲರ್ ಕೋರ್ಟ್ ಏನಿತ್ತು ಅದಕ್ಕೆ ಇನ್ನು ಬಾಡಿ ವಾರೆಂಟ್ ನ ಅರ್ಜಿಯನ್ನ ಹಾಕೊಳ್ತಾರೆ. ಅರ್ಜಿಯನ್ನು ಹಾಕೊಂಡಾಗ ಅದಕ್ಕೆ ಮಾನ್ಯನ ಯಾವ ವಿಚಾರಕ್ಕಾಗಿ ಬೇಕು ಅಂತ ಹೇಳಿ ಕೋರ್ಟ್ ನ ಗಮನಕ್ಕೆ ತರಬೇಕಾಗುತ್ತೆ. ಕೋರ್ಟ್ ಅದನ್ನ ಪರಿಗಣನೆ ಮಾಡಿದ ಬಳಿಕ ಒಂದಿಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳು. ಪೊಲೀಸ್ ಕಸ್ಟಡಿಯನ್ನ ಪಡ್ಕೊಂಡ ಬಳಿಕ ಇವರ ಒಂದಷ್ಟು ಹೇಳಿಕೆಗಳು, ಮಹಾಜರ್ ಇರ್ಬೋದು, ಅದಾದ ನಂತರ ಆ ಚಿನ್ನಾಭರಣಗಳು, ಅಂದ್ರೆ 8 ಕೋಟಿ ಮೌಲ್ಯದ ಚಿನ್ನಾಭರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ದಾರೆ, ಒಂದಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಚಿನ್ನ ಗಟ್ಟಿಯನ್ನ ಕರಗಿಸಿ ಮಾರಾಟವನ್ನ ಮಾಡಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದರ ಬಗ್ಗೆ ಅದನ್ನ ಸೀಸ್ ಮಾಡುವಂತದ್ದು ಇರ್ಬೋದು ಮತ್ತು ಅದನ್ನ ರಿಕವರಿ ಮಾಡುವಂತ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳಿಗಾಗಿ ಆಕೆ ಪೊಲೀಸ್ ಕಸ್ಟಡಿಗೆ ಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನದ ನಂತರ ಅವರ ಪೊಲೀಸ್ ಕಸ್ಟಡಿ ಆಗುತ್ತೆ. ಪೊಲೀಸ್ ಕಸ್ಟಡಿ ಆದ ನಂತರ ಮತ್ತೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಂಡು ವಿಚಾರಣೆಯನ್ನ ಮುಂದುವರಿಸುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಪ್ರೊಸೀಜರ್ ನಡೆಯೋದೇ ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಈಗ ಇವತ್ತು ಬಾಡಿ ವಾರೆಂಟ್ ಮುಖಾಂತರ ಪೊಲೀಸ್ ಕಸ್ಟಡಿಗೆ ಪಡ್ಕೋತಾರೆ.